ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಗೈಸ್ ನೋಡಿ, ಈ ಹಿಂದೆ ಏನ್ ಪ್ರೊಫೈಲ್ ನೋಡಿದಿಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೀಲಾ ಅಂತೇಳಿ ಒಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ನಾನು ಶೀಲಾ, ನನ್ನ ವಯಸ್ಸು 31 ವರ್ಷ ನಡೀತಾ ಇದೆ. ಸುಖ ಮಾತ್ರ ಬಹಳ ಒಂದು ಅಗತ್ಯ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಬಹಳ ಒಂದು ವಿಚಿತ್ರ ಕೂಡ ಆಗಿದ್ದಾನೆ. ಯಾವತ್ತೂ ಕೂಡ ಮನೆಗೆ ಆಲ್ಮೋಸ್ಟ್ ಬರಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಬಯಕೆ ನೋಡಿಕೋದ್ರೆ ಮೊದಲು ಯಾರು ಬರ್ತೀರಾ ಅವರಿಗೆ ಚೆನ್ನಾಗಿ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಹಣದ ಬಗ್ಗೆ ಯೋಚನೆ ಬೇಡ, ಎಲ್ಲ ಖರ್ಚು ನಂದೇ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಗಂಡ ಇದ್ರೂ ಕೂಡ ಯಾಕೆ ಆಲ್ಮೋಸ್ಟ್ ಈ ಒಂದು ನಿರ್ಧಾರ ಕೂಡ ತಗೊಂಡಿದ್ದಾರೆ ಅಂತೇಳಿ ನಿಮಗೆ ಕೊನೆಯದಾಗಿ ಕೂಡ ಹೇಳ್ತಾ ಹೋಗ್ತಾರೆ. ಹಾಗೇನೆ R24 ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2022 ಒಂದು ಮಾಡೆಲ್ ಕಾರ್ ಟಾಟಾ ಹರಿಯರ್ XZA ಪ್ಲಸ್ ಅಂತೇಳಿ 2.0L ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಆ ಒಂದು ಕಾರ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಬಿಫೋರ್ ನೋಡಿ, ಇಷ್ಟೆಲ್ಲ ಚೆನ್ನಾಗಿದ್ರು ಕೂಡ ಹೀಗೆ ನಾನು ಆಲ್ಮೋಸ್ಟ್ ಮಾಹಿತಿ ಕೊಡಲು ಕಾರಣ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡನ ಒಂದು ಮನಸ್ಥಿತಿ ಸರಿ ಇಲ್ಲ, ಕೆಲವೊಮ್ಮೆ ಏನೋ ಒಂದು ಕಾರಣ ಇಲ್ಲದೆ ಆಲ್ಮೋಸ್ಟ್ ಕುಡಿಯುತ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಕೂಡ ಅವರು ಎಲ್ಲೇ ಹೋದರೂ ಕೂಡ ಕಾಲ್ ಕೂಡ ಮಾಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇವಾಗ ಎಲ್ಲೋ ಹೋಗಿದ್ದಾನೆ, ಸುಮಾರು 1 ತಿಂಗಳಾಯಿತು, ಇನ್ನೂ ಕೂಡ ಬಂದೇ ಇಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಯಾಕೋ ನನಗೆ ಆಲ್ಮೋಸ್ಟ್ ಸಮಾಧಾನ ಆಗುತ್ತಿಲ್ಲ. ತೂತು ಕೇಳಿದ್ರೆ ಸ್ವಲ್ಪ ಸಮಾಧಾನ ಕೂಡ ಆಗುತ್ತೆ. ಯಾರಾದರೂ ಬನ್ನಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಆಲ್ಮೋಸ್ಟ್ ನೋಡಿ, ಬರೋ ಗಂಡು ನನ್ನ ಒಂದು ಮನಸ್ಸು ಮತ್ತು ಸಮಾಧಾನ ಮಾಡಿದರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ನಿಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟ ಇದ್ರೂ ಕೂಡ ನಾನು ನೋಡ್ತೀನಿ, ಆದರೆ ನನ್ನ ಹತ್ತಿರ ಬಂದಾಗ ಮಾತ್ರ ಮೈಂಡ್ ಫ್ರೀ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸುಖ ಕೊಡುವಾಗ ಮಾತ್ರ ಶ್ರದ್ಧೆಯಿಂದ ಮತ್ತು ಹೇಗೆ ಬೇಕು ಹಾಗೆ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹೀಗೆಲ್ಲ ಮಾಡಿದಾಗ ಆಲ್ಮೋಸ್ಟ್ ನನ್ನ ಮನಸ್ಸು ಬಹಳ ಒಂದು ಹಗುರ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದು ಆದರೆ ಆಲ್ಮೋಸ್ಟ್ ನೀವು ಕೇಳಿದ್ದು ಎಲ್ಲ ಕೂಡ ಕೊಡ್ತೀನಿ, ಯಾರಾದರೂ ಇದ್ದರೆ ಕರೆ ಮಾಡಿ ಅಂತೇಳಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟು ತಮ್ಮ ಒಂದು ಜೀವನದಲ್ಲಿ ಆಗ್ತಿರುವಂಥ ಸಮಸ್ಯೆ ಮತ್ತು ಯಾವ ರೀತಿಯಾದ ಒಂದು ಗಂಡನ್ನು ಕೂಡ ಹುಡುಕ್ತಿದ್ದಾರೆ ಅಂತೇಳಿ ಈ ಒಂದು ಮಾಹಿತಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಕಾರ್ನ ಬಗ್ಗೆ ಕೂಡ ನೋಡ್ಲಿಕ್ಕೆ ಹೋದರೆ ಗ್ರೇಟ್ ಥಿಂಗ್ಸ್ ಅಬೌಟ್ ದಿಸ್ ಕಾರ್ ಅಂತೇಳಿ ಹೇಳ್ಬೋದು. ಇದು ಸ್ಮಾರ್ಟ್ ಒಂದು ಕನೆಕ್ಟಿವಿಟಿ ಒಂದು ಕಾರ್ ಕೂಡ ಆಗಿರುತ್ತೆ. ವಿತ್ ಆ್ಯಪಲ್ ಫೋನ್ಸ್ ಆಗಿರ್ಬೋದು ಮತ್ತು ಆ್ಯಂಡ್ರಾಯ್ಡ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಆಲ್ಮೋಸ್ಟ್ ಕನೆಕ್ಟ್ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಕ್ರೂಸರ್ ಕಂಟ್ರೋಲ್ ಕೂಡ ಇದೆ. ಹಾಗೆಯೇ 17 ಇಂಚಸ್ ಆ್ಯಡಿ ವೀಲ್ಸ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ವೆಂಟಿಲೇಷನ್ ಮತ್ತು ಸೀಟ್ಸ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಅದರಲ್ಲಿ ನಮಗೆ ಯಾವ ರೀತಿಯಾಗಿ ಬೇಕೋ ಅದನ್ನು ಒಂದು ಕಂಫರ್ಟಬಲ್ ಒಂದು ಜೀವನದಲ್ಲಿ ಕೂಡ ಮಾಡ್ಕೋಬೋದು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು JBL ಒಂದು ಸೌಂಡ್ ಸಿಸ್ಟಮ್ ಕೂಡ ಇದೆ, 9 ಸ್ಪೀಕರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ನ ಒಂದು ಫೈನಲ್ ಪ್ರೈಸ್ ಬಂದುಬಿಟ್ಟು 16,75,000 ತನಕ ಇದರ ಒಂದು ಫೈನಲ್ ಪ್ರೈಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಆಲ್ಮೋಸ್ಟ್ ನೋಡ್ಲಿಕ್ಕೆ ಹೋದರೆ ಕಾರ್ ಓವರ್ ರಿವ್ಯೂ ನೋಡ್ಲಿಕ್ಕೆ ಹೋದರೆ ನವೆಂಬರ್ 2022 ಇದು ಮ್ಯಾನುಫ್ಯಾಕ್ಚರ್ ಕೂಡ ಅಂದರೆ ರಿಜಿಸ್ಟರ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡ್ಲಿಕ್ಕೆ ಹೋದರೆ ಡೀಸೆಲ್ ಆಗಿರುತ್ತೆ. ಕಿಲೋಮೀಟರ್ ನೋಡ್ಲಿಕ್ಕೆ ಹೋದರೆ 47,597 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತು ಇಂಜಿನ್ ಕ್ಯಾಪಬಿಲಿಟಿ ನೋಡ್ಲಿಕ್ಕೆ ಹೋದರೆ 1956 cc ಅಂತ ಹೇಳ್ಕೊಂಡಿದ್ದಾರೆ. ಓನರ್ಶಿಪ್ ನೋಡ್ಲಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ನ ಒಂದು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಆಯಿತು, ಎಲ್ಲ ಹೀಗೆಲ್ಲ ಇದೆ. ಹಾಗೆಯೇ ಬೂಟ್ ಸ್ಪೇಸ್ ಕೂಡ ಇಷ್ಟೊಂದಿದೆ ಅಂತೇಳಿ ಇಮೇಜ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.